ಸೇರ್ತಾರೆ, ಏನೇನೋ ಮಾಡ್ತಾರೆ, ಕುಳಿತಾರೆ, ಏನೇನೋ ಮಾಡ್ತಾರೆ. ಇವೆಲ್ಲರೂ ಇವಕ್ಕೆ ಏನು ಕಾರಣ ಅಂದರೆ ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಇದ್ದಾವೆ ಅನ್ನೋದು ಒಂದು. ಎರಡನೇ ನಮ್ಮ ಯಾಕೋ ಯುವಕರಾಗಿರ್ಬೋದು, ಇವರು ಮುದುಕರು ಸಹಿತ ಬೆನ್ನೋದು ಕಾರಣ ಅಲ್ಲಿಯ ಮಾದಕ ವಸ್ತು ಅಫೀಮ್ ಅಥವಾ ಮದ್ಯದ ವಸ್ತು ಇರೋದರಿಂದ ಅದು ಬಿಡೋದನ್ನು ಸುಲಭದ ಕೆಲಸ ಅಲ್ಲ ಅನ್ನೋದು ಈಗಾಗಲೇ ಹಲವು ಸಲ ರುಜುವಾತಾದಂಥ ವಿಷಯ ಅದು. ಇಂಥ ಒಂದು ಅತ್ಯಂತ ಸಮಾಜವನ್ನು ಕೆಡಿಸುವಂಥ ಇವೆಲ್ಲ ಅಫೀಮ್ ಮತ್ತು ಸಾರ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇವುಗಳನ್ನ ಹಿಡಿದು ಅವ್ರನ್ನ ಹಿಡಿದೇನು ದೊಡ್ಡ ಮಾತಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪೊಲೀಸರಿಗೆ ಫುಲ್ ಫ್ರೀಡಮ್ ಕೊಟ್ಟರಪ್ಪ, ಹಿಡಿದು ಬಗದ ಬಿಡ್ತಾರೋ ಅಷ್ಟು ನಮ್ಮಲ್ಲಿ ಪೊಲೀಸರು ಪ್ರಬಲರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೆ ಅವ್ರಿಗೆ ಪೂರ್ಣ ಪ್ರಮಾಣದ ಒಂದು ಅಧಿಕಾರ ಇರೋದಿಲ್ಲ. ಅವ್ರ ಹಿಂದೆ ಒಬ್ಬ ಶಾಸಕ ಇರ್ತಾನೆ, ಅವನಿಗೂ ಇನ್ನು ಎಲ್ಲೆಲ್ಲಿದು ಫಂಡ್ ಬರ್ತಿರ್ತದೆ, ಏನೇನೋ ಮಾಡ್ತಿರ್ತಾನೆ, ಆಯ್ಕೆ ಆಗೋ ಸಲುವಾಗಿ ಏನೋ ಮಾಡ್ತಿರ್ತಾನೆ ಕಾಲಾಗ ಮತ್ತು. ಹೀಗಾಗಿ ಅಲ್ಲಿ ಅಧಿಕಾರಿಗಳು ಸಹಿತ ಶಾಸಕರ ಮರ್ಜಿ ಕಾಯಿಸಲುವಾಗಿ ತಮಗಿಂತ ಹೆಚ್ಚಿನ ಮರ್ಜಿ ಕಾಯಿಸಲುವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಆಕ್ರಮಣಕಾರಿ ನೀತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಪೊಲೀಸರಿಗೆ ಪೂರ್ಣ ಅಧಿಕಾರ ಕೊಟ್ಟರೆ ಇದನ್ನು ಬ್ಯಾನ್ ಅಲ್ಲ, ಹುಡುಗರಿಗೆ ಸಿಗೋದಿಲ್ಲ ಇವಾಗ. ಆ ರೀತಿ ಮಾಡಿ ಹೇಳ್ತಾರೆ. ಆದರೆ ಪ್ರಾಮಾಣಿಕ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಬಿಡಬೇಕಷ್ಟ ಅಲ್ಲಿ ಮಾಡೋರು ಇದ್ದಾರೆ. ಮತ್ತು ಕೆಲವೊಬ್ರು ವ್ಯವಹಾರ ಮಾಡೋರು ಇದ್ದಾರೆ. ಇಲ್ಲಂತಲ್ಲ, ಮನುಷ್ಯ ಅಂದ್ಕೊಳ್ಳಿ ಒಂದಿಷ್ಟು ಆಸೆ ಇದ್ದ ಮಾತು ಗಳಿಸ್ಬೇಕು, ಮಾಡಬೇಕು, ಇದ್ರಾಗ ಹೆಚ್ಚು ಸಿಗ್ತದೆ ನಮಗಂತೇಳಿ ಮಾಡೋರು ಇದ್ದಾರೆ. ಅದಕ್ಕಾಗಿ ಇವತ್ತು ಏನಿದು ಗುರಿ ಇಟ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಡ್ರಗ್ ಮುಕ್ತ ಕರ್ನಾಟಕ ಅದ್ರ ಗುರಿ. ಇವನ್ ಪಂಜಾಬ್ದಲ್ಲಿಯೂ ಭಾಳ ಜೋರಿತ್ತು, ಬಾರ್ಡರ್ದಲ್ಲೇ ಅಲ್ಲೇ ಅಫೀಮ ಗಾಂಜಾ ಬರುವಂಥದ್ದು, ಅಲ್ಲಿ ಜೋರು ದಿವಾಳಿ ಇದ್ದಿದ್ದು ಪಂಜಾಬಿಗಳದ್ದು. ಈ ಇತ್ತೀಚೆಗೆ ಬಂದ ಜನ ಕಂಟ್ರೋಲ್ದಲ್ಲಿ ಅದಂತ ಅವ್ರು ಮಾತಾಡ್ತಾರೆ ಸರ್ಕಾರದವರು, ಬಟ್ ವಿರೋಧ ಪಕ್ಷಗಳನ್ನು ಒಪ್ಕೊಳ್ಳೋದಿಲ್ಲ. ಐನೂರಲ್ಲಿ ಡ್ರಗ್ ಮುಕ್ತ ಮಾಡ್ತೀನೋ ಅಂತೇಳಿ ಏನೋ ಗುರಿ ಇಟ್ಕೊಂಡು ಹೇಳುವಂಥ ಮಾತು ರಾಜ್ಯ ಸರ್ಕಾರ ಹೇಳಲಿಕ್ಕತ್ತದ. ಮಾಡಲಿ ಅದನ್ನು ಡ್ರಗ್ಸು